ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಇಂಥ ಸಂವಿಧಾನ ವಿರೋಧಿ ಹೇಳಿಕೆ, ಸಂವಿಧಾನದ ಆರ್ಟಿಕಲ್ 51A, ನಾನೊಬ್ಬ ವಕೀಲನಾಗಿ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಆರ್ಟಿಕಲ್ 51A, ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಸನ್, ಅದರಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನು ಗೌರವಿಸಬೇಕು, ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳ ಪರಂಪರೆಯನ್ನು, ಇತಿಹಾಸವನ್ನು, ನಾಯಕರುಗಳನ್ನು ಗೌರವಿಸಬೇಕು ಅಂಥೇಳಿ. ಆದರೆ ಮಿಸ್ಟರ್ ಮೋಹನ್ ಭಾಗವತ್ರವರ ಹೇಳಿಕೆ ಇವತ್ತು ಸಂವಿಧಾನ ವಿರೋಧಿ. ಭಾರತ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಭಾರತಾಂಬೆಯನ್ನು ಸ್ವಾತಂತ್ರ್ಯಗೊಳಿಸಿದಂಥ ಲಕ್ಷಾಂತರ ಜನ ಕಾಂಗ್ರೆಸ್ಸಿನ ಚಳುವಳಿಯಲ್ಲಿ ಭಾಗವಹಿಸಿ ಜೀವ ತೆತ್ತಂಥವ್ರು.